ಜನನಕ್ಕೆ ಕಾರಣಗಳು ಜಗಜ್ಜನನಿ ಎಂಬುದನ್ನು ನಾವು ಜ್ಞಾನದ ಮುಖಾಂತರ ಅರಿತುಕೊಂಡೆವು. ಆ ಜ್ಞಾನವನ್ನು ನೀಡಿದವನು ಕೂಡ ಆಕೆಯೇ ಎಂಬುದು ಮತ್ತೆ ಅರಿವಿಗೆ ಬಂತು. ಜನನ ನಂತರ ಬ್ರಹ್ಮ ವಿಷ್ಣು ಈಶ್ವರ ಎಂಬುದಾಗಿ ಹೆಸರುಗಳನ್ನಿಟ್ಟು ನಮ್ಮ ಮೂವರಿಗೆ ಮೂರು ಪ್ರತ್ಯೇಕ ಕಾರ್ಯಗಳನ್ನು ನೀಡಿದವಳು ನಮ್ಮ ಜನನಿ. ಜನನ ನಂತರ ಕಾರ್ಯಗಳನ್ನು ನೀಡಿದ್ದಾಯಿತು. ಇಷ್ಟು ಮಾತ್ರವಲ್ಲ, ಇವಾಗ ಕಷ್ಟ ಏನಾದರೂ ಬಂದರೆ ಅಭಯವನ್ನಿತ್ತು ಮರೆಯಾಗಿದ್ದಾಳೆ ಆದಿಮಾಯೆ. ಈಗ ಅಮ್ಮ ಹೋದ ನಂತರ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ವಿಚಾರ ಏನದು? ಹರಿಹರರೇ, ನಾನು ಹೇಳುವಂತಹ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಶ್ರದ್ಧೆಯಿಂದ ಕೇಳಬೇಕು ನೀವು. ಏನದು? ನಮ್ಮ ಮೂವರಲ್ಲಿ ಹಿರಿಯವ ಯಾರು ಎಂಬುದನ್ನು ಒಂದು ತೀರ್ಮಾನವನ್ನು ಮಾಡಬೇಕು ಈಗ. ಯಾಕೆಂದರೆ ಅಮ್ಮನ ಮಾತಿನ ಪ್ರಕಾರ ನಾನು ಅರಿತುಕೊಂಡಂತಹ ನಮ್ಮ ಮೂವರಲ್ಲಿ ನಿಮ್ಮಿಬ್ಬರಿಗಿಂತ ನಾನೇ ಶ್ರೇಷ್ಠ ಅಂತ ಹೀಗೆ ಹೇಳುವುದಕ್ಕೆ ಕಾರಣಗಳಿದೆ. ಅಮ್ಮ ಮೊದಲಾಗಿ ಕರೆದದ್ದು ಯಾರನ್ನು? ಬ್ರಹ್ಮ, ಆ ನಂತರ ವಿಷ್ಣು, ಮತ್ತೆ ಈಶ್ವರ. ಅಷ್ಟೇ ಅಲ್ಲ, ವರ್ಣವನ್ನು ನೋಡು, ಗೌರವನ್ನ ನನಗೆ ಆ ವರ್ಣದಲ್ಲೇ ಒಂದು ಗೌರವ. ಹಾಗೆ ಸಕಲ ಲೋಕಗಳಿಗೂ ಮಿಗಿಲಾದಂತಹ ಸತ್ಯಲೋಕ ಬ್ರಹ್ಮನಿಗೆ. ಈ ಎಲ್ಲ ಕಾರಣಗಳನ್ನು ನೋಡಿದ್ರೆ ಬ್ರಹ್ಮನೇ ಶ್ರೇಷ್ಠ ಎಂಬುದು ನನಗೆ ಸ್ಪಷ್ಟ. ಆದ್ದರಿಂದ ನೀವಿಬ್ಬರು ಅದನ್ನು ಒಪ್ಪಿಕೊಳ್ತೀರಿ ಅಂತ ಅಂದುಕೊಂಡಿದ್ದೇನೆ. ವಿಧಿಯೇ ಸುಮ್ಮನೆ
ಅಯ್ಯ ಬ್ರಹ್ಮ, ವಿಷ್ಣು ಅಯ್ಯ ವಿಧಾತ, ಹೇಳಯ್ಯ. ನೀನು ಹೇಳಿದ ಮಾತನ್ನು ಕೇಳಿದ್ದು. ಹಾ, ಈಗ ನನ್ನ ಮಾತನ್ನು ಆಲಿಸಬೇಕು. ಹೇಳು. ಸೃಷ್ಟಿ ಸ್ಥಿತಿ ಲಯ ಇದು ಮೂರು ನಮಗೆ ನೀಡಿದ ಕಾರ್ಯ. ಹೌದು. ಹ? ಒಂದು ಬಿಂದಿನಿಂದ ಹೇಗೆ ವೃತ್ತವು ಆರಂಭಗೊಂಡು ಅದೇ ಬಿಂದಿನಲ್ಲಿ ಅಂತ್ಯಗೊಳ್ಳುತ್ತದೆ, ಹಾಗೆಯೇ ಒಂದು ಸಂಪೂರ್ಣ ವೃತ್ತದಲ್ಲಿ ಹೇಗೆ ಆದಿಯೂ ಅಂತ್ಯವು ಎರಡೂ ಇಲ್ಲವೋ ನಿಜ. ಹಾಗೆಯೇ ಸೃಷ್ಟಿ ಸ್ಥಿತಿ ಲಯ ಪುನಃ ಸೃಷ್ಟಿ ಇದೊಂದು ಚಕ್ರ. ಓಹೋ. ಇದರಲ್ಲಿ ಮೇಲಿಲ್ಲ ಕೀಳಿಲ್ಲ. ಹಾ. ಹಾಗಾಗಿ ನಾವು ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾ. ಸಮಾನರು. ನಾವು ಈ ಸಮಾನತೆಯನ್ನು ಬಿಟ್ಟಿರಬಾರದು. ಓಹೋ. ಹಾಗೆಯೇ ನಮ್ಮ ಮೂವರನ್ನು ಹಾ. ಜೊತೆಯಲ್ಲಿಯೇ ಕರೆದಿದ್ದು ಹಾ. ಯಾಕೆ? ಯಾಕೆ? ನಾವು ಮೂವರು ನಮ್ಮ ಕಾರ್ಯವನ್ನು ಸಮಾನತೆಯಿಂದ ಮಾಡಿದಾಗ, ಹಾ. ಒಗ್ಗಟ್ಟಿನಿಂದ ಮಾಡಿದಾಗ ಹ್ಮ್. ಲಯಗೊಂಡ ಆ ಪೂರ್ವಕಲ್ಪದಲ್ಲಿದ್ದ ಹೇಗೆ ಹಾ. ಪ್ರಪಂಚವು ಅದೇ ರೀತಿಯ ಪ್ರಪಂಚವನ್ನು ಈಗ ಸೃಷ್ಟಿ ಮಾಡಬಹುದು. ಓಹೋ. ಹಾಗಾಗಿ ವ್ಯರ್ಥ ತರ್ಕವನ್ನು ಮಾಡದೆ ಹಾ. ನಿನ್ನ ಕೆಲಸಕ್ಕೆ ನನಗೆ ಈಗ ನಾನೇ ಶ್ರೇಷ್ಠ ಅಂತ ನೀನು ಒಪ್ಪಿಕೊಳ್ಳುತ್ತಾ ಇಲ್ಲ. ಆಹಾ. ಹಾಗಾದ್ರೆ ಇನ್ನೊಬ್ಬ ಇದ್ದಾನೆ ನಮ್ಮಲ್ಲಿ. ಹಾ. ಅವನಲ್ಲಿ ಕೇಳಿ ನೋಡೋಣಂತೆ. ಹೇಳಿಯ? ಮೃಡನಾಚನ ಲಯದಾಧಿಕಾರ ನಾನೇ ಲಯಕರ್ತ. ಹೌದು. ನಾನೇ ಶ್ರೇಷ್ಠ. ಯಾಕಂದ್ರೆ ನನಗೆ 3 ಕಣ್ಣಿದೆ. ಅದಕ್ಕೆ ನನ್ನನ್ನು ಮುಕ್ಕಣ್ಣ ಎಂದು ಕರೀತಾರೆ. ಆ ಕಣ್ಣನ್ನು ತೆರೆದ್ರೆ 3 ಲೋಕವನ್ನು ಸುಡುವ ಶಕ್ತಿ ನನಗಿದೆ. ಅದಕ್ಕೆ ನಾನು ಹೇಳುತ್ತಿದ್ದೇನೆ, ನಾನೇ ಶ್ರೇಷ್ಠ. ಈಗ ಮೂವರದ್ದು 3 ಅಭಿಪ್ರಾಯಗಳನ್ನು ಮಂಡಿಸಿ ಆಯ್ತು. ಹಾಗಾದ್ರೆ ಕಾರ್ಯಗಳಲ್ಲಿ ಹೇಳುವುದಾದ್ರೆ ಮೊದಲು ಯಾರದ್ದು? ಯಾರದ್ದು? ಮೊದಲು ನಾದಿದನು ಪದುಮಾಚ ಪೊರೆಯುವ ಪದುಮಾಚ ಪೊರೆಯುವ
ಅಯ್ಯ ಹರಿಹರನೇ, ನಿಮ್ಮಿರುವರಿಗಿಂತ ನಾನೇ ಶ್ರೇಷ್ಠನು, ನಾನೇ ಜ್ಯೇಷ್ಠನು ಎಂಬುದಕ್ಕೆ ಇನ್ನಷ್ಟು ಆಧಾರಗಳನ್ನು ಕೊಡುತ್ತೇನೆ ಕೇಳಿ. ಏನಕ್ಕೆ? ನಮ್ಮ ಕಾರ್ಯಗಳನ್ನು ನೋಡಿದ್ರೆ ಮೊದಲ ಕಾರ್ಯ ಯಾವುದು? ಯಾವುದು? ಸೃಷ್ಟಿಸುವ ಕಾರ್ಯ. ಸೃಷ್ಟಿಕರ್ತ ಯಾರು? ಯಾರು? ನಾನು ಬ್ರಹ್ಮ. ಓಹೋ, ಹಾಗಾದ್ರೆ ನಾನು ಸೃಷ್ಟಿಸಿದ್ರೆ ಮಾತ್ರವೇ ನೀನದನ್ನು ಕೊರೆಯಲು ಸಾಧ್ಯ ಅಥವಾ ಹರಣವನ್ನು ಲಯಗೊಳಿಸುವುದಕ್ಕೆ ಸಾಧ್ಯ. ಮೊದಲು ನಾನು ಸೃಜಿಸಲು ಮಧುಮಾಕ್ಯ ಕೊರೆಯುವ, ಆಮೇಲೆ ಹರಣವನ್ನು ಲಯಗೊಳಿಸಲು. ಆದ್ದರಿಂದ ನನ್ನ ಕಾರ್ಯ ಇಲ್ಲ ಅಂತ ಆದ್ರೆ ನಿಮ್ಮಿರುವರ ಕಾರ್ಯಗಳು ಶೂನ್ಯವೇ. ಮರವನ್ನು ಹೇಗೆ ಬೆಳೆದು ಫಲವನ್ನು ನೀಡಬೇಕು ಅಂತ ಆದ್ರೆ ಮೊದಲ ಕಾರ್ಯ ಏನಾಗಬೇಕು? ಬೀಜ ಒಂದು ಬಿತ್ತನೆ ಆಗಬೇಕು. ಆ ನಂತರವಷ್ಟೇ ಅದು ಮೊಳಕೆ ಹೊಡೆದು ಮರವಾಗಿ ಬೆಳೆಯುವುದಕ್ಕೆ ಸಾಧ್ಯ. ಆದ್ದರಿಂದ ಈ ನನ್ನ ಕಾರ್ಯವನ್ನು ನೋಡಿದ್ರೆ ನಾನೇ ದೊಡ್ಡವ. ನನ್ನ ಕಾರ್ಯವಾದಂತಹ ಸೃಷ್ಟಿಪ ಕಾರ್ಯವು ತನತರವಾದದ್ದು ಎಂಬುದನ್ನು ನೀವಿಬ್ಬರು ಒಪ್ಪಿಕೊಳ್ಳಲೇಬೇಕು. ಬ್ರಹ್ಮ ಸೃಷ್ಟಿಪ ಕಾರ್ಯಬೋದಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ ಘನವಲ್ಲ. ಆದರೆ ಈಗ ತಜೋ ಗುಣಭರಿತನಾಗಿ ಏನು ಮಾತನಾಡುತ್ತಿದ್ದೀಯ? ಏನಂದೆ? ನಾನೇ ದೊಡ್ಡವನು ಎಂದು ಮಾತನಾಡುತ್ತಿದ್ದೀಯಲ್ಲ. ಹೌದು. ಅಯ್ಯ, ಹೇಳು. ಸೃಷ್ಟಿಯ ಕಾರ್ಯ ನಿನ್ನದಾಗಿರಬಹುದು, ಆದರೆ ನೀನೇ ಹೇಳಿದ ಹಾಗೆ
ಬಿತ್ತನ್ನಿಡುವ ಕಾರ್ಯ ನಿನ್ನದು. ಹೌದು. ಆ ಬಿತ್ತಿಗೆ ನೀರೆಳೆದು ಹ, ಸರಿಯಾದ ಶಾಖವನ್ನು ಕೊಟ್ಟು ಹ, ಮೊಳಕೆ ಬರಿಸಿ ಹ್ಮ್, ಅದು ಗಿಡವಾಗಿ ಬೆಳೆದು ಹ, ಆ ಬಳಿಕ ಮರವಾಗಿ ಬೆಳೆದು ಹ್ಮ್, ಅದರಲ್ಲಿ ಫಲವನ್ನು ಬರಬೇಕಾದರೆ ಅದು ಪಾಲನಾ ಕರ್ತೃನ ಕರ್ತವ್ಯ. ಅದಲ್ಲದೆ ಸೃಷ್ಟಿಯೇ ಮೇಲೆಂದು ಹೇಳಿದೆಯಾ? ಹ. ಸೃಷ್ಟಿಯಲ್ಲಿ ಹೇಗೆ ಸೃಷ್ಟಿ? ಹೇಗೆ? ಹ? ಸೃಷ್ಟಿಯಲ್ಲಿ ಸ್ವಾತಂತ್ರ್ಯವಿಲ್ಲ. ಓಹೋ. ಒಂದು ಜೀವಿಯ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಶೇಷಾವಶೇಷಗಳನ್ನು ಹ, ಗಮನಿಸಿ ಅದರ ಪ್ರಕಾರವಾಗಿಯೇ ಅದನ್ನು ಅಥವಾ ಅದರ ಮುಂದಿನ ಜೀವನ ಹ. ಅಲ್ಲವೇ ಅದು ನಿರ್ಮಾಣ ಆಗುವುದು ಎಲ್ಲಿ? ಆತನ ಜೀವಿತಾವಧಿಯಲ್ಲಿ. ಅದು ಪಾಲನಾ ಕರ್ತೃವಿನ ಕರ್ತವ್ಯ. ಹ. ಹಾಗಾಗಿ ಪಾಲನಾ ಕರ್ತೃವಿನ ಕರ್ತವ್ಯವೇ ಶ್ರೇಷ್ಠ, ಅದೇ. ಸ್ಥಿತಿಯೇ ಶ್ರೇಷ್ಠ ಎಂದು ನಾನು ಹೇಳುತ್ತೇನೆ. ಓಹೋ. ಹದವೆನ್ನ ಕ್ಷಣ ಸರಿ ನಿನ್ನ ವಚನವೋ ಅಯ್ಯ, ಆತನು ಮಾಡಿದಂತ ಮಾತು ತಪ್ಪಲ್ಲ. ನಾನು ಸರಿ ಎನ್ನುತ್ತೇನೆ. ಯಾಕೆ? ಆತನಿಗೆ ನಾನು ಐಕ್ಯನಾಗುತ್ತೇನೆ. ಹಾಗೆ ನಿರ್ಧಾರ. ಆಗಲಿ. ಹರಿಹರವಾಗಿ ಹೋದ್ರಲ್ಲ. ಎಲ್ಲ ವಿಷ್ಣು ನೀವಿಬ್ಬರು ಒಂದಾದ್ರೆ ಮತ್ತೆ ಹೆದರುವವ ನಾನಲ್ಲ. ಒಂದು ರೀತಿಯಲ್ಲಿ ಹೇಳುವುದಾದ್ರೆ ನನ್ನ ಸಾಮರ್ಥ್ಯ ಎಷ್ಟು ಎಂಬುದಕ್ಕೆ ಇದು ಇನ್ನಷ್ಟು ಪುಷ್ಟಿಯನ್ನು ನೀಡುತ್ತದೆ. ಯಾಕೆ? ನೀವಿರುವರು, ನಾನೊಬ್ಬ. ಹಾಗಾದರೆ ಮಾತಿನಲ್ಲಿ ಇದು ಪ್ರಯೋಜನವಿಲ್ಲ. ಬಲಾಬಲ ಪರೀಕ್ಷೆಯನ್ನು ಮಾಡಿ. ವಾದದಿ ಬಲವಿಲ್ಲ ಶೋಧನೆಯಿಂದ ಸಾಧಿಸಿ ತಿಳಿಯುವ ನಿಜವ.
ಆಗಬೇಕಾದದ್ದಲ್ಲ. ಹೌದೇ? ಶಕ್ತಿಯಲ್ಲಿ ಯಾರೇ ಶಕ್ತಿವಂತನಾದರೂ ಕೂಡ ಹಾ. ಆತನು ದೊಡ್ಡವ, ಆತನು ಹಿರಿಯವ ಎಂದು ಎನಿಸಿಕೊಳ್ಳುವುದಿಲ್ಲ. ಹಾ. ಹಿರಿಯವ ಯಾರು? ವಯೋವೃದ್ಧನು, ಜ್ಞಾನವೃದ್ಧನೂ ಆದವನು ಹಿರಿಯವ. ಓಹೋ. ವಯಸ್ಸಿನಲ್ಲಿ ನಾವು ಒಂದೇ ಕ್ಷಣದಲ್ಲಿ ಹುಟ್ಟಿದವರು. ನಿಜ. ಹಾಗಾದರೆ ಜ್ಞಾನವೃದ್ಧಿಯಾದಲ್ಲಿ ಹಾ. ಎನ್ನುವುದು ಪ್ರಶ್ನೆ. ಹೇಗೆ ನೋಡುವುದು ಈಗ? ಈಗ ಹೊಸ ಪ್ರಪಂಚ ನಿರ್ಮಾಣವಾಗಬೇಕಾಗಿದೆ. ಹೌದು. ಇದರ ಮೂಲ ವಸ್ತು ಏನು? ಹಾ. ಮೂಲ ದ್ರವ್ಯವೇನು? ಹಾ. ಪೂರ್ವಕಲ್ಪದಲ್ಲಿದ್ದ ಸುವಸ್ತುಗಳು ಓಹೋ. ಅದು ಯಾರಲ್ಲಿ ಅತಿಯಾಗಿ ಬೆರಕವಾಗಿದೆಯೋ, ಹಾ. ಹೆಚ್ಚಾಗಿ ಬೆರಕವಾಗಿದೆಯೋ ಹಾ. ಆತನೇ ಹಿರಿಯವನು ಎಂದು ಹಾ. ಸಂಶೋಧನೆ ಮಾಡಬೇಕು. ಹಾಗೆಯೋ? ಹಾಗಾಗಿ ನಾನು ನಿನ್ನ ಉದರವನ್ನು, ನೀನು ನನ್ನ ಉದರವನ್ನು ಪ್ರವೇಶಿಸಿ ಹಾ. ಏನಿದೆ ಎಂದು ನೋಡಿ ಹೊರಗೆ ಬಂದು ವಿಚಾರವನ್ನು ವಿನಿಮಯ ಮಾಡಿ ಆಗಲಿ. ಮಾತನಾಡಿ ಹಾ. ಸಂಶೋಧಿಸಿ ಹಾ. ಯಾರು ಹಿರಿಯವರು ಎಂದು ನೋಡಬೇಕು. ಸರಿ. ಹಾಗದೆ ಆಗಲಿ. ಈಗ ಮೊದಲೇ ಹೋಗುದು? ನಾನು ಹೋಗ್ಲಾ ನೀನು ಹೋಗ್ತೀಯ? ನೀನೇ ಹೋಗು. ನಾನು ಹೋಗ್ಬೇಕು. ಹಾ. ಆಗಲಿ ಹಿರಿಯವನಲ್ವಾ? ನಿನಗೆ ಒಂದು ಅವಕಾಶವನ್ನು ಕೊಡ್ತೇನೆ. ಆಗಲಿ ಆಗಲಿ. ಸರಿ. ಅರಿನಲ್ಲ ಉದರವನ್ನು ಸೇರಿಕೊಂಡ ಒಳಗೆ ಹೋದವನಿಗೆ ಅಷ್ಟು ಸುಲಭದಲ್ಲಿ ಹೊರಗೆ ಬರಬಾರದು. ಆದ್ದರಿಂದ ಕೇವಲ ಅಧೋದ್ವಾರವನ್ನು ತೆರೆದಿಟ್ಟು ಬಾಕಿ ಎಲ್ಲವನ್ನು ಮುಚ್ಚಿರುತ್ತೇನಂತೆ ನೋಡ್ತೇನೆ. ಬ್ರಹ್ಮನ ಉದರವನ್ನು ಮುಚ್ಚಿದ್ದೆ ತಡ. ಓಹೋ ಓಹೋ ಆಹಾ ಎಂತ ನೋಡಿದರು. ಕಾಂಚನವರ್ಣದಿಂದ ಶೃಂಗರಿಸಿಕೊಂಡಿದೆ, ಹೊಳೆಯುತ್ತಿದೆ, ರಾರಾಜಿಸುತ್ತಿದೆ. ಈತನಿಗೆ ಹಿರಣ್ಯ ಗರ್ಭನೆಂದು ಹೆಸರಿಡಬೇಕು, ಅಲ್ಲದೆ ಕನಕೋದರ ಎಂದು ಹೆಸರಿಡಬೇಕು. ಇರಲಿ, ಏನದು? ಎಲ್ಲಿ ನೋಡಿದರು ಪೂರ್ವಕಲ್ಪದ ಜೀವರಾಶಿಗಳು ತುಂಬಿ ತುಳುಕುತ್ತಿವೆ. ಆದರೆ ಒಂದು ವಿಶೇಷತೆ ಇದೆ, ಎಲ್ಲವೂ ಸ್ಥಿರವಾಗಿದೆ, ಯಾವುದಕ್ಕೂ ಚಲನೆ ಇಲ್ಲ. ಈ ವಿಚಾರವನ್ನು ತಿಳಿಸಬೇಕಾಗಿದೆ. ಬಂದ ದಾರಿಯನ್ನೇ ಹುಡುಕುತ್ತಾ ಹೋಗುತ್ತೇವೆ. ಸಾರುವೆನು ಒಳಗೆ ಉದ ಮೇಲೆ ಕೈಯಲ್ಲಿ ತುಳಿಯಲು ಕಾಣದೆ ಬಾಯಾರಿಗಳಿಗೆ ಕಲಸಿಕೊಂಡರು ದ್ವಾರವನ್ನು. ಆತನ ಬಾಯಿಯಲ್ಲಿ ಉದರವನ್ನು ಹೊಕ್ಕಿದರೆ ಅದೇ ದಾರಿಯಲ್ಲಿ ಹಿಂತಿರುಗಲು ಪ್ರಯತ್ನಿಸಿದೆ. ನೋಡಿದರೆ ಆತ ಬಾಯಿಯನ್ನು ಬಂಧಿಸಿ ಕುಳಿತಿದ್ದಾನೆ. ಅದು ಸರಿಯೇ, ಯಾಕೆಂದರೆ ಈಶನು ನನ್ನಲ್ಲಿ ಐಕ್ಯನಾಗಿದ್ದಾನೆ, ನಾನು ಆತನ ಉದರದೊಳಗಿದ್ದೇನೆ.
ಹೊರಗೆ ಆತನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಯಾರಾದರೂ ಇದ್ದರೆ ಅವರ ತಲೆ ತಿನ್ನುತ್ತಾನವ. ಈಗ ಯಾರೂ ಇಲ್ಲ ಮಾತನಾಡಲಿಕ್ಕೆ. ಯಾಕೆ ಬಿಡುದು? ನೋಡುವ ಬೇರೆ ದಾರಿಗಳನ್ನು. ನಮಗೆ ಪರೀಕ್ಷೆ. ಅಷ್ಟದ್ವಾರಗಳನ್ನು ಬಂಧಿಸಿ ಅಧೋದ್ವಾರವನ್ನು ಮಾತ್ರ ತೆರೆದಿಟ್ಟಿದ್ದಾರೆ. ನಾನು ಎಂಬುದು ಇಲ್ಲದವನಿಗೆ ಸ್ವಾಭಿಮಾನದ ಪ್ರಶ್ನೆಯೇ ಇಲ್ಲ. ಇದು ಮುಂದಿನ ಪೀಳಿಗೆಗೆ ಒಂದು ಪಾಠವಾಗಬೇಕು. ಹಾಗಾಗಿ ಅಧೋದ್ವಾರದಲ್ಲಿ ತೆರಳು. ಪ್ರವೇಶಿಸಿದಾಗ ಎಲ್ಲ ಕಡೆಯೂ ಶೃಂಗಾರವು ಪಡ 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 ಎಂದು ಹೊಳೆಯುತ್ತಿದೆ. ಏನು ಸುವರ್ಣ ಬಣ್ಣದಲ್ಲಿ ರಾರಾಜಿಸುತ್ತಿದೆ. ಅಲ್ಲದೆ ಪೂರ್ವಕಲ್ಪನ ಸಕಲ ಜೀವರಾಶಿಗಳೂ ಇದೆ. ಆದರೆ ಅದೆಲ್ಲವೂ ಸ್ಥಿರವಾಗಿಯೇ ಇದೆ, ಚಲನೆ ಇಲ್ಲ. ಹಾಗಾಗಿ ಹಿರಣ್ಯ ಗರ್ಭನು ನೀನು, ಅಲ್ಲದೆ ಸೃಷ್ಟಿಗೆ ಸರಿಯಾದವನು ನೀನೇ. ಇರಲಿ, ಸಂತೋಷ. ಈಗ ನನ್ನ ಉತ್ತರವನ್ನು ಪ್ರವೇಶಿಸುವೆಯಾ? ಹಿರಣ್ಯಗರ್ಭ ಎಂಬಂತಹ ಹೆಸರನ್ನು ಕೇಳಿ ಸಂತುಷ್ಟನಾಗಿದ್ದೇನೆ. ಹಾಗೆ ನಿನಗೂ ಒಂದು ಹೆಸರನ್ನು ಇಡ್ತಾ ಇದ್ದೇನೆ. ಏನು? ಯಾಕೆ ಗೊತ್ತು? ನನ್ನ ಅಧೋದ್ವಾರದಿಂದ ಕೆಳಗಿಳಿದವ ನೀನು. ಅಧೋಕ್ಷಜ ಎಂಬುದಾಗಿ ನಿನ್ನ ಒಂದು ಹೆಸರು. ಇರಲಿ ಇರಲಿ ಇರಲಿ. ಈಗ ನಾನು ನಿನ್ನ ಹೊಟ್ಟೆಯಿಂದ ಪರಿಶೋಧಿಸಬೇಕಲ್ವಾ? ಉತ್ತರವನ್ನು ಸೇರಿಕೊಳ್ಳುತ್ತೇನೆ. ಬ್ರಹ್ಮನು ನನ್ನ ಉದರವನ್ನು ಪ್ರವೇಶಿಸಿದ್ದಾನೆ. ಈತನಿಗೆ ಪಾಠವನ್ನು ಕಲಿಸಬೇಕು. ಈತ ಅಷ್ಟದ್ವಾರವನ್ನು ಬಂಧಿಸಿ ಅಧೋದ್ವಾರವನ್ನು ಬಂಧನ ಮಾಡದೆ ಇಟ್ಟದ್ದು ಯಾಕೆ? ಈತನಿಗೆ ನವದ್ವಾರವನ್ನು ಬಂಧಿಸಲು ಗೊತ್ತಿಲ್ಲ, ಈತನಿಗೆ ಆಗುವುದಿಲ್ಲ. ಹಾಗಿರುವಾಗ ನಾನು ನವದ್ವಾರವನ್ನು ಬಂಧಿಸಿ ಕುಳಿತುಕೊಳ್ಳುತ್ತೇನಂತೆ. ನೋಡುತ್ತೇನೆ ಏನು ಮಾಡಿ. One
ಬಂದು ಅಲ್ಲೇ ಉದರವನ್ನು ಸೇರಿಕೊಂಡೆ. ಉದರವನ್ನು ಸೇರಿ ಒಮ್ಮೆ ಸುತ್ತಲೂ ನೋಡುತ್ತೇನೆ. ಏನಾಶ್ಚರ್ಯ, ಏನಾಶ್ಚರ್ಯ! ಹೋದ ಕಲ್ಪದಲ್ಲಿ ಲಯವಾದಂತಹ ಸಮಸ್ತ ಲೋಕಗಳು ಇವನ ಉದರದಲ್ಲಿ ಅಡಕವಾಗಿವೆ. ಸಕಲ ಜೀವರಾಶಿಗಳು ಇವನಲ್ಲಿವೆ. ನನ್ನ ಉದರದಲ್ಲಿ ಎಲ್ಲವೂ ಸ್ಥಿರವಾಗಿದ್ದಂತೆ ಇಲ್ಲಿ ಹಾಗಲ್ಲ. ಎಲ್ಲವೂ ಸಚೇತನ ಭರಿತವಾಗಿದೆ. ನೀರು ಹರಿಯುತ್ತಿದೆ, ಗಾಳಿ ಬೀಸುತ್ತಿದೆ, ಬೆಂಕಿ ಉರಿಯುತ್ತಿದೆ. ಇಷ್ಟೇ ಅಲ್ಲ, ಒಂದೊಮ್ಮೆ ಕಣ್ಣು ಹಾಯಿಸಿದ್ರೆ ಕಾಣ್ತಾ ಇರುವುದೇನು? ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಗರುಡ ಗಾಂಧರ್ವರು, ಕಿನ್ನರ ಕಿಂಪುರುಷರು, ಮನು ಮುನಿಗಳು, ಮಾನವರು, ರಾಕ್ಷಸರು ಸಕಲರೂ ಇವನಲ್ಲಿ ಅಡಕವಾಗಿದ್ದಾರೆ. ಹಾಗಾದರೆ ಇವನಲ್ಲಿ ವಾದಕ್ಕೆ ಇಳಿದು ಒಂದು ಸಣ್ಣ ತಪ್ಪನ್ನು ಮಾಡಿದ್ದೇನೆ ಅಂತ ಈಗ ಅರಿವಾಗ್ತಾ ಉಂಟು. ಆಗಲಿ ಇಷ್ಟಕ್ಕೂ ಇವನ ಉದರವನ್ನು ಶೋಧಿಸಿದ ಕ್ಷಣ ನನಗೆ ಕಂಡಂತಹ ವಿಚಾರ, ಬ್ರಹ್ಮಾಂಡವನ್ನೇ ಉದರದಲ್ಲಿರಿಸಿಕೊಂಡವ ಯಾರಿವನು? ಬ್ರಹ್ಮಾಂಡೋದರ ಬರಿದನೋ ಹರಿ ನಿಶ್ಚಯ ಹೆಮ್ಮೆಯ ತಳೆದೆ ನಾನೇಗೆ ಸುಮ್ಮನೆ ಬಂದವ ಕೈಗೆ ಕಾಣುವುದರಲ್ಲಿ ಸುಮ್ಮನೆ ಬಂದವಾಗಿದೆ ಕಾಯುವುದರಲ್ಲಿ ಒಮ್ಮರು ಮರುಗಿದನೋ ಮರುಗಿದನೋ ಉದರವನ್ನು ಶೋಧಿಸಿದ ಕ್ಷಣ ಅರಿತುಕೊಂಡೆ ಸರ್ವತಂತ್ರ ಸ್ವತಂತ್ರನು ಸರ್ವಾತ್ಮಕನೂ ಆದಂತಹ ಬ್ರಹ್ಮಾಂಡೋದರ ಭರಿತನಾದಂತಹ ವಿಷ್ಣು ಇವನು. ಹಾಗಾದರೆ ಸಕಲ ಚರಾಚರಗಳು ಇವನಲ್ಲಿ ಅಡಕವಾಗಿದೆ. ಅದನಿಗಿಂತಲೂ ನನಗಿಂತಲೂ ಈತನೇ ಶ್ರೇಷ್ಠ ಎನ್ನುವುದು ಸ್ಪಷ್ಟ. ಇಷ್ಟೇ ಅಲ್ಲ, ಉದರದಲ್ಲಿ ಇನ್ನೊಂದು ಕಾಣ್ತಾ ಇರುವುದು ವಿಶೇಷ ಏನೆಂದರೆ ನವಬ್ರಹ್ಮರು ಹರಿಯಲ್ಲಿ ಅಡಕವಾಗಿದ್ದಾರೆ. ನಾನೊಬ್ಬನೇ ಬ್ರಹ್ಮ ಅಂತ ಗರ್ವದಲ್ಲಿದ್ದೆ. ಆದರೆ ವಿಷಯ ಹಾಗಲ್ಲ. ಹರಿಯ ಒಳಗೆ ನವಬ್ರಹ್ಮರು ಆರಾಧಿಸ್ತಾ ಇದ್ದಾರೆ. ಆದರೆ ನನ್ನ ಉದರದಲ್ಲಿ ಏನಾಗಿತ್ತು? ಹರಿ ಇರಲಿಲ್ಲ. ಯಾಕೆ? ಹರಿ ಒಬ್ಬನೇ, ಅವ ಇವನೇ ಅಂತ ಈಗ ಸ್ಪಷ್ಟವಾಯಿತು. ಮಾಡಿದಂತಹ ತಪ್ಪಿನ ಅರಿವು ಸಂಪೂರ್ಣವಾಗಿ ಆದಂತಹದ್ದು ಈಗ ನನಗೆ ತಪ್ಪಿನ ಅರಿವಾಗಿದೆ. ಇದು ತಡ ಮಾಡುವುದು ಸರಿಯಲ್ಲ. ಹರಿಯಲ್ಲಿ ಈ ಮಾತನ್ನು ಆಡಬೇಕು, ವಾಸ್ತವವನ್ನು ಒಪ್ಪಿಕೊಳ್ಳಬೇಕು. ಬಂದ ದಾರಿಯಲ್ಲಿ ಹಿಂದಕ್ಕೆ ಹೋಗ್ತೇನಂತೆ. ತುದಿ ದೊರಕದಾಗಲು ಕೆಳಗೆ ಇಳಿದು ಅರಸಿ ಬುಡವ ಕಾಣದಿರೆ ಅರಸಿ ಬುಡವ ಕಾಣದಿರೆ ಹಲವರಿಸುತ್ತ ಇರಲು ಸವತ್ರ ಕಾಲದಲ್ಲಿ ಮೇಲ್ಮುಖವಾಗಿ ಸರಿದೆ, ಮೇಲೆ ದಾರಿ ಇಲ್ಲ. ಹೋಗಲಿ, ಕೆಳಭಾಗದಲ್ಲಾದ್ರೂ ಇರ್ಬೇಕಲ್ವಾ? ಕೆಳಬದಿಯಲ್ಲಿ ನೋಡ್ತೇನೆ, ಅಲ್ಲಿಯೂ ದಾರಿ ಇಲ್ಲ. ಸುತ್ತಮುತ್ತ ಎತ್ತ ನೋಡಿದರೂ ದಾರಿ ಕಾಣಲಾಗಿದ್ದೇನೆ. ಅಬ್ಬಬ್ಬ ಇವನೇ ನವರಂಧ್ರಗಳನ್ನು ಬಂಧಿಸಿ ತನಗೆ ಬಾಹ್ಯದ ಲೋಕದ ಯಾವುದೇ ಅವಲಂಬನೆ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಏನು ಮಾಡಲಿ? ದಾರಿ ಕಾಣಲಾಗಿದೆ. ಅದೆಷ್ಟೋ ಕಾಲಗಳೇ ಕಳೆದು ಹೋಯಿತು. ಇನ್ಯಾರಿದ್ದಾರೆ? ಅಯ್ಯೋ, ತಪ್ಪಿನ ಅರಿವಾಗಿದೆ. ಮಾತೆಯಾದರೂ ಕ್ಷಮಿಸಬೇಕು. ಭಕ್ತಿಯಿಂದ ಅಮ್ಮನನ್ನು ಸ್ಮರಿಸುತ್ತೇನಂತೆ. ಜಯ 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 ಜಯ. ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯ ಹರಿಯ ಗಮನದಿ ಮೆರವ ಪದ ಗೋಚರಿಸಿ ಹೊರಟ ಕ್ಷಣವೇ ಧೈರ್ಯದಲ್ಲಿ ದಾರಿ ಕಾಣಲಾಗಿದೆ
ಭಕ್ತಿಯಿಂದ ಅಮ್ಮನನ್ನು ಸ್ಮರಿಸಿಕೊಂಡೆ. ಸ್ಮರಿಸಿದ ಕ್ಷಣ ಅದೋ ಅಲ್ಲಿ ನೋಡಿ ಹರಿಯ ನಾಭಿ ಕಮಲದ ಮುಖಾಂತರ ದಿವ್ಯವಾದಂತಹ ಜ್ಯೋತಿಯೊಂದು ಬೆಳಗುತ್ತಾ ಇದೆ. ಅದೇ ಜ್ಯೋತಿಯನ್ನು ಹಿಂಬಾಲಿಸಿ ಮುಂದುವರಿಯುತ್ತೇನಂತೆ. ಯೋಗ ನಿದ್ರೆಯ ಮೆರೆಸುತ್ತಲೇ ವಟಪತ್ರದಲ್ಲಿ ಹರಿಯೊರಗಿರಲು ಎನಗಾಲ ಪರಿಣಿಸಿ ಬಾಯೊಳಗೆ ಈಶ್ವರನು ನನ್ನಲ್ಲಿ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಉದರದೊಳಗಿದ್ದಾನೆ. ಮೂರು ಗುಣಗಳು ನನ್ನಲ್ಲಿ ಈ ಕ್ಷಣದಲ್ಲಿರುವ ಕಾರಣ ಯಾಕೋ ಶರೀರಕ್ಕೆ ಯಾಜ್ಯ. ಏನು ಮಾಡುವುದು? ವಿಶ್ರಾಂತಿಯನ್ನು ಪಡೆಯಬೇಕು. ಅದು ವಟಪತ್ರವೊಂದು ತೇಲಿ ಬರುತ್ತಾ ಇದೆ. ಬಾಲಮುಕುಂದನಾಗಿ ಕಾಲ ಹೆಬ್ಬೆರಳುಗಳನ್ನು ಬಾಯಲ್ಲಿರಿಸಿ ಬಾಲಮುಕುಂದನಾಗಿ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಪರಿಗಿಸುತ್ತಲಾದ ಕಮಲದ ಹರುಷದಲ್ಲಿ ಪದ್ಮಾಸನವ ಬರೆಯುತ್ತ ಕುಳಿತವನು. ಹರುಷದಲ್ಲಿ ಪದ್ಮಾಸನವ ಬರೆಯುತ್ತ ಕುಳಿತವನು. ಪರಿಕಿಸುತ್ತ ನಾದೆಸೆಯೊಳ ಕ್ಷಣ ಪರಿಕಿಸುತ್ತ ನಾದೆಸೆಯೊಳ ಕ್ಷಣ ಮೆರಬನಾತ್ಮಕವಾಗಿ ಮೇಲಕ್ಕೆ ಭರದೊಳಿಕ್ಷಿಸೆ ಪಂಚವದನದಿ ಹರಿಯ ಧ್ಯಾನಿಸಿದನು. ಪಂಚವದನದಿ ಹರಿಯ ಧ್ಯಾನಿಸಿದನು. ಹರಿಯ ಧ್ಯಾನಿಸಿದನು. ಹೊರಬಂದು ನಾಲ್ಕು ದಿಕ್ಕುಗಳನ್ನು ನೋಡಿದ ಕ್ಷಣ ನನಗೆ ನಾಲ್ಕು ಮುಖಗಳು. ಒಂದೊಮ್ಮೆ ಮೇಲ್ಭಾಗವನ್ನು ನೋಡಿದೆ, ಪಂಚಶಿರಗಳು ಬ್ರಹ್ಮನಿಗೆ. ಆಶ್ಚರ್ಯವಾಯಿತು. ಆದರೂ ಇದೇ ಸತ್ಯ ತಾನೆ, ಜನನಿಯ ಆಶೀರ್ವಾದವೇ ಇರಬೇಕು. ಬಂದು ನೋಡ್ತಾ ಇದ್ದೇನೆ, ಹರಿಯು ಹಾಡ ನಿದ್ರೆಯಲ್ಲಿದ್ದಾನೆ. ಎಚ್ಚರಿಸುವುದಿಲ್ಲ. ಇಲ್ಲಿಯೇ ನಾಭಿ ಕಮಲದ ಮೇಲೆ ಆಸೀನವಾಗಿ ಧ್ಯಾನವನ್ನು ಮಾಡುತ್ತೇವೆ. ಜಯ ಜಯ